ಈಗ ನಾವು ಕೆ ಬೆಳತೂರಿನ ಹೊಯ್ಸಳ ಕಾಲದಲ್ಲಿ ಕಟ್ಟಿದಂತ 3ನೇ ದೇವಸ್ಥಾನಕ್ಕೆ ಬಂದಿದೀವಿ. ಜೀರ್ಣೋದ್ಧಾರ ಆಗಿದೆ, ಆದ್ರೂ ಮೂಲ ಸ್ವರೂಪ ಉಳಿಸ್ಕೊಂಡು ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲೊಂದು ಕಲ್ಯಾಣಿ ಅನ್ಸುತ್ತೆ, ಮುಂಚೆ ಇದ್ದಿದ್ದು ಕಲ್ಯಾಣಿನ ಮುಚ್ಚಿರ್ಬೋದು. ಇದೊಂದು ನಕ್ಷತ್ರಾಕಾರದ ಕಲ್ಯಾಣಿ ಇಲ್ಲಿ ಇದ್ದಿರ್ಬೋದಿತ್ತು. ಈಗ ಬನ್ನಿ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಒಳಗೋಗಿ ನೋಡೋಣ. ಈ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿರುವಂತಹ ಮಂಟಪಗಳೇನಿದೆ, ಇದನ್ನ ವಿಜಯನಗರದ ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಲಾಗಿರೋದು. ಈ ಬಾಗಿಲವಾಡ ಏನಿದೆ, ಇದು ವಿಜಯನಗರ ಕಾಲಘಟ್ಟದಲ್ಲೇ ಮಾಡಿರತಕ್ಕಂಥದ್ದು. ಲಲಾಟ ಬಿಂಬ ಲಕ್ಷ್ಮಿ ಕೆತ್ತನೆ ಮಾಡಿದ್ದಾರೆ. ಈ ನವರಂಗ ಏನಿದೆ, ಇದನ್ನ ವಿಜಯನಗರ ಕಾಲದ ಘಟ್ಟದಲ್ಲಿ ಮಾಡಿರತಕ್ಕಂಥ ನವರಂಗ. ಕಳಿಂಗ ಮರ್ದನ ನವಿಲಿನ ಒಂದು ಕೆತ್ತನೆ. ಆಂಜನೇಯ ಸ್ವಾಮಿಯ, ಲಕ್ಷ್ಮೀ ನರಸಿಂಹನ ವಿಗ್ರಹ ನೋಡಬಹುದು. ವಿಗ್ರಹಕ್ಕೆ ಅಲಂಕಾರ ಮಾಡಿದ್ದಾರೆ. 12ನೇ ಶತಮಾನದ ದೇವಸ್ಥಾನ. ಶಿಖರ ನೋಡಬಹುದು, ಇದು ಇಟಿಕೆಗಾರೆ ಶಿಖರ. ಹಳೆ ಕಾಲದೇನೆ ರೆನೋವೇಟ್ ಮಾಡಿದ್ದಾರೆ, ಜೊತೆಗೆ ಪೇಂಟ್ ಕೂಡ ಮಾಡಿದ್ದಾರೆ. ಅರೆ ಮೂಲ ಸ್ವರೂಪನ ಉಳಿಸ್ಕೊಂಡಿದ್ದಾರೆ. ಸೂರ್ಯ ಇರ್ಬೋದು ಅಥವಾ ಚಂದ್ರ ಇರ್ಬೋದು. ಗ್ರಹಣದ ಚಿತ್ರಣ ಇಲ್ಲಿ ಮಾಡಿರುವಂತ ಸಾಧ್ಯತೆಗಳಿವೆ. ಇಲ್ಲಿ ನೋಡುವುದು ಸ್ವಲ್ಪ ಬೇರೆ ರೀತಿಯ ಕೆತ್ತನೆಗಳು ಗರ್ಭಗುಡಿಯ ಹೊರಭಾಗದಲ್ಲಿ ನಮ್ಗೆ ಕಂಡು ಬರುತ್ತೆ.